ಸಕ್ಕರೆ ನಾಡಿನಲ್ಲಿ ಕುಮಾರಸ್ವಾಮಿಗೆ ಮತ್ತೊಂದು ಚಾಲೆಂಜ್ ಎದುರಾಗ್ತಾ ಇದೆ. ಚಾಲೆಂಜಿಂಗ್ ಸ್ಟಾರ್ ಅಖಾಡಕ್ಕೆ ಸೋದಕ್ಕೆ ಕಾಂಗ್ರೆಸ್ ಇದೀಗ ಸಜ್ಜಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತಬೇಟೆಗಿಳಿತಾರೆ. ಶಾಸಕ ನರೇಂದ್ರ ಸ್ವಾಮಿ ಅವರ ಜೊತೆ ಪ್ರಚಾರವನ್ನ ನಡೆಸಲಿದ್ದಾರೆ ದರ್ಶನ್. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ದರ್ಶನ್ ರೋಡ್ ಶೋ ನಡೆಸ್ತಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈ ಹಿಂದೆ ಸುಮಲತಾ ಅವರು ಕಂಟೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಜೋಡೆತ್ತುಗಳಂತೆ ದರ್ಶನ್ ಮತ್ತು ಯಶ್ ಸುಮಲತಾ ಅವರ ಬೆಂಬಲಿಗರಾಗಿ ನಿಂತ್ಕೊಂಡಿದ್ರು. ಅವ್ರನ್ನ ಗೆಲ್ಲಿಸ್ಕೊಂಡು ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಆದ್ರೆ ಈಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಇಳಿತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮಂಡ್ಯ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರವನ್ನ ಕೈಗೊಳ್ಳಲಿದ್ದಾರೆ. ಎಷ್ಟೊತ್ತಿಗೆ ಪ್ರಚಾರ ಆರಂಭವಾಗುತ್ತೆ? ಈ ಮೂಲಕ ಯಾವ ಮೆಸೇಜ್ ಮತದಾರರಿಗೆ ಮತ್ತು ಕುಮಾರಸ್ವಾಮಿಗೆ ರವಾನೆಯಾಗುತ್ತೆ ಅಂತ? ಖಂಡಿತ ಸಭಾ, ಈಗಾಗಲೇ ಲೋಕಸಭಾ ಚುನಾವಣೆಯ ಮತದಾನದ ದಿನಾಂಕ ಹತ್ತಿರವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಕಾಂಗ್ರೆಸ್ ಪಡೆ ಕೈಪಡೆ ಇದೀಗ ಸಂಪೂರ್ಣವಾಗಿ ಅಲರ್ಟ್ ಆಗಿದೆ. ಆದರೆ ಮೈತ್ರಿ ಅಭ್ಯರ್ಥಿಯನ್ನ ಸೋಲಿಸಲೇಬೇಕು ಎಂಬ ಮೂಲಕ ಹಲವಾರು ರಣತಂತ್ರಗಳನ್ನು ಎಳಿತಾ ಇರುವಂಥದ್ದು. ಇದೀಗ ಕುಮಾರಸ್ವಾಮಿ ಅವರಿಗೆ ಚಾಲೆಂಜಿಂಗ್ ಅಸ್ತ್ರವನ್ನ ಬಳಸಿ ಟಕ್ಕರ್ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಪಡೆ ಮಾಡ್ಕೊಳ್ತಾ ಇರುವಂಥದ್ದು. ಅಂದ್ರೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರನ್ನ ಮಂಡ್ಯದಲ್ಲಿ ಕೈ ಅಭ್ಯರ್ಥಿ ಪರವಾಗಿ ಇವತ್ತು ಪ್ರಚಾರವನ್ನ ನಡೆಸೋದಕ್ಕೆ ಎಲ್ಲ ರೀತಿಯ ಪ್ಲಾನ್ ಅನ್ನ ಈಗಾಗಲೇ ಕಾಂಗ್ರೆಸ್ ಪಡೆ ಮಾಡ್ಕೊಂಡಿರುವಂಥದ್ದು. ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಇವತ್ತು ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಅಬ್ಬರದ ಪ್ರಚಾರವನ್ನ ನಡೆಸಲಿದ್ದಾರೆ. ಮಳವಳ್ಳಿಯ ವಿಧಾನಸಭಾ ಕ್ಷೇತ್ರದಂತ ಮಿಂಚಿನ ಸಂಚಾರವನ್ನ ಮಾಡಿ ರೋಡ್ ಶೋ ಮೂಲಕ ಮತಬೇಟೆಯನ್ನ ಮಾಡಲಿದ್ದಾರೆ. ಅಂದ್ರೆ ಈ ಹಿಂದೆ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಿಖಿಲ್ ವಿರುದ್ಧ ನಟ ದರ್ಶನ್ ರವರು ಪ್ರಚಾರವನ್ನ ಮಾಡಿದ್ರು. ಸುಮಲತಾ ಪರವಾಗಿ ಬೆನ್ನಿಗೆ ನಿಂತದ ದರ್ಶನ್ ರವರು ನಿರಂತರವಾಗಿ ಕ್ಯಾಂಪೇನ್ ಮಾಡುವ ಮೂಲಕ ಸುಮಲತಾ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಇದೀಗ ಅಂತದ್ದೇ ಚಾಲೆಂಜ್ ಇದೀಗ ನಿಖಿಲ್ ಕುಮಾರಸ್ವಾಮಿ ಬದಲಾಗಿ ಕುಮಾರಸ್ವಾಮಿ ಅವರಿಗೆ ಎದುರಾಗಿರುವಂತದ್ದು. ಇದೀಗ ಕುಮಾರಸ್ವಾಮಿ ಅವರ ವಿರುದ್ಧ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಅಖಾಡಕ್ಕೆ ಇಳಿತಾ ಇರುವಂತದ್ದು. ಒಂದಷ್ಟು ಮತವೂ ಕೂಡ ಬಹಳಷ್ಟು ಅಂದ್ರೆ ಡಿವೈಡ್ ಆಗುವಂತ ಆತಂಕವೂ ಕೂಡ ಇರುವಂತದ್ದು. ಯಾಕೆಂದ್ರೆ ಈಗಾಗಲೇ ಯುವ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಈ ರೀತಿಯ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಪಡೆ ಮಾಡಿಕೊಂಡಿದೆ. ಆ ಮೂಲಕ ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಂದ ಮಹಿಳಾ ಮತಗಳನ್ನ ಸೆಳೆಯುವ ಮೂಲಕ ಒಂದು ಪ್ಲಾನ್ ಅನ್ನ ಮಾಡಿಕೊಂಡ್ರೆ, ಇತ್ತ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಕರೆತಂದು ಅವರ ಅಭಿಮಾನಿಗಳು ಮತ್ತು ಯುವ ಪಡೆಯ ಒಂದು ಓಟನ್ನು ಪಡೆಯುವ ನಿಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ ಪಡೆ ಮಾಡಿಕೊಂಡಿರುವಂಥದ್ದು. ಬೆಳಿಗ್ಗೆ 10 ಗಂಟೆಗೆ ಈ ಒಂದು ಕ್ಯಾಂಪೇನ್ ಕೂಡ ಶುರುವಾಗಲಿದೆ. ಸ್ಟಾರ್ ಚಂದ್ರು ಅವರ ಪರ ದರ್ಶನ್ ರವರು ಅಬ್ಬರದ ಪ್ರಚಾರವನ್ನು ನಡೆಸಲಿದ್ದಾರೆ. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಹಲಗೂರು ಪಟ್ಟಣದಿಂದ ಆ ಒಂದು ರೋಡ್ ಶೋ ಕೂಡ ಆರಂಭವಾಗುವಂಥದ್ದು. ಅದಾದ ಬಳಿಕ ಬಿಜಿಪುರ ಆಗಿರ್ಬೋದು, ಆಡ್ಲಿ ಸರ್ಕಲ್ ಆಗಿರ್ಬೋದು, ಸುಮಾರು 20ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಇವತ್ತು ರೋಡ್ ಶೋ ಅನ್ನ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಮಾಡುವಂಥದ್ದು. ಆ ಮೂಲಕ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರಿಗೆ ಎಲ್ಲಾ ರೀತಿಯ ಟಕ್ಕರನ್ನ ಕೊಡುವ ಮೂಲಕ ಇದೀಗ ಕಾಂಗ್ರೆಸ್ ಪಡೆ ಒಂದು ರೀತಿ ಯಶಸ್ವಿ ಆಗ್ತಾ ಇದೆ ಅಂತ ಹೇಳ್ಬೋದು. ಇದಕ್ಕೆ ಜನರು ಯಾವ ರೀತಿ ಸ್ಪಂದಿಸ್ತಾರೆ ಎಂಬುದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಸಭಾ, ನಂದೀಶ್ ಹಾಗೆ ಸಂಪರ್ಕದಲ್ಲಿರಿ. ಸುಮಲತಾ ನಡೆಯಿಂದ ಗೊಂದಲದಲ್ಲಿರುವಂತಹ ಸುಮಲತಾ ಅವರ ಬೆಂಬಲಿಗರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಸುಮಲತಾ ಅಂಬರೀಶ್ ಆದರೆ ಈವರೆಗೂ ಕೂಡ ಎಲ್ಲೂ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರ ಪರ ಪ್ರಚಾರಕ್ಕೆ ಬಂದಿಲ್ಲ, ಪ್ರಚಾರದಲ್ಲಿ ಭಾಗಿಯಾಗಿಲ್ಲ. ಈಗ ದರ್ಶನ್ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಯಾಂಪೇನ್ ನಡೆಸ್ತಾರೆ. ಇವೆಲ್ಲವನ್ನ ನೋಡಿದ್ರೆ ಸುಮಲತಾ ಅವರ ಬೆಂಬಲಿಗರು ಸಹಜವಾಗಿ ಗೊಂದಲದಲ್ಲಿದ್ದಾರೆ. ಸುಮ್ಮನೆ ಇರೋದಾ ಅಥವಾ ಮೈತ್ರಿ ಅಭ್ಯರ್ಥಿಗೆ ಬೆಂಬಲವನ್ನ ಸೂಚಿಸೋದಾ ಅನ್ನುವಂತಹ ಪ್ರಶ್ನೆ ಅವ್ರಿಗೂ ಕೂಡ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಈ ಗೊಂದಲದಲ್ಲಿ ಸುಮಲತಾ ಅವರ ಬೆಂಬಲಿಗರಿರೋದು ಸಹಜ. ಯಾಕಂದ್ರೆ ಎಲ್ಲೂ ಕೂಡ ಚುನಾವಣೆಯಲ್ಲಿ ಬಹಿರಂಗವಾಗಿ ಸುಮಲತಾ ಅವರು ಕಾಣಿಸ್ಕೊಂಡಿಲ್ಲ. ಮತ್ತೊಂದು ಕಡೆ ಸುಮಲತಾ ಅವರಿಗೆ ಸಪೋರ್ಟ್ ಮಾಡಿದಂತಹ ದರ್ಶನ್ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರದಲ್ಲಿ ಭಾಗಿಯಾಗ್ತಿದ್ದಾರೆ. ಸೊ ಹಾಗಾಗಿ ಸುಮಲತಾ ಅವರು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಮುಂದೆ ಬಂದಿಲ್ವಾ ಅಥವಾ ಪ್ರಚಾರದಲ್ಲಿ ಭಾಗಿಯಾಗ್ತಾರೋ ಆಗಲ್ವೋ? ಇದರಿಂದ ಕುಮಾರಸ್ವಾಮಿ ಅವರಿಗೇನೆಲ್ಲ ಎಫೆಕ್ಟ್ ಆಗುತ್ತೆ?
ಖಂಡಿತ ಸಭಾ. ಸದ್ಯ ಸಂಸದೆ ಸುಮಲತಾ ಅವರ ಬೆಂಬಲಿಗರು ಆಪ್ತರು ಒಂದು ರೀತಿ ಗೊಂದಲದಲ್ಲಿ ಸಿಲುಕಿದ್ದಾರೆ. ಯಾಕೆಂತಂದ್ರೆ ಬಿಜೆಪಿ ಟಿಕೆಟ್ ಅನ್ನ ಬಯಸಿದಂತ ಸುಮಲತಾ ಅವರಿಗೆ ಮಂಡ್ಯದ ಬಿಜೆಪಿ ಟಿಕೆಟ್ ಮಿಸ್ ಆಯಿತು. ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಕೂಡ ಇದೀಗ ಅಖಾಡಕ್ಕೆ ಧುಮುಕಿದ್ದಾರೆ. ಅದಾದ ಬಳಿಕವೂ ಕೂಡ ಯಾವಾಗ ಟಿಕೆಟ್ ಘೋಷಣೆ ಆಯಿತು ಅದಾದ ಬಳಿಕ ಅವರು ಇದೀಗ ಬಿಜೆಪಿಯನ್ನ ಸೇರ್ಪಡೆಗೊಂಡಿದ್ದಾರೆ. ಬಿಜೆಪಿ ಸೇರಿದ ಬಳಿಕ ಸಂಸದೆ ಸುಮಲತಾ ಅವರು ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ನಾನು ಪಕ್ಷದ ಒಂದು ನಿರ್ಧಾರಕ್ಕೆ ತೀರ್ಮಾನಕ್ಕೆ ಬದ್ಧನಾಗಿರ್ತೀನಿ ಎಂಬ ಮಾತುಗಳನ್ನು ಕೂಡ ಹೇಳಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಮಂಡ್ಯದ ವಿಚಾರದಲ್ಲಿ ಒಂದು ರೀತಿ ಮೌನವನ್ನ ಸಂಸದೆ ಸುಮಲತಾ ಅವರು ಕೂಡ ವಹಿಸ್ತಾ ಇರುವಂತದ್ದು. ಮೈತ್ರಿ ಅಭ್ಯರ್ಥಿ ಪರ ಇದುವರೆಗೂ ಕೂಡ ಎಲ್ಲಿಯೂ ಕೂಡ ಕ್ಯಾಂಪೇನ್ಗೆ ಬರ್ತಾ ಇಲ್ಲ. ಮತ್ತೆ ಅವರ ಹೆಸರನ್ನ ಹೇಳಿ ಅಂದ್ರೆ ಕುಮಾರಸ್ವಾಮಿ ಅವರ ಹೆಸರನ್ನ ಹೇಳಿ ಇಂದಿಗೂ ಕೂಡ ಅವರೆಲ್ಲೂ ಕೂಡ ಮತಯಾಚನೆಯನ್ನು ಕೂಡ ಮಾಡಿಲ್ಲ. ಆ ನಿಟ್ಟಿನಲ್ಲಿ ಒಂದಷ್ಟು ಗೊಂದಲ ಇದೀಗ ಏನು ಅವರ ಅಭಿಮಾನಿಗಳಲ್ಲಿ ಸುಮಲತಾ ಅವರ ಅಭಿಮಾನಿಗಳಲ್ಲಿ ಒಂದು ರೀತಿ ಗೊಂದಲ ಸೃಷ್ಟಿಯಾಗಿರುವಂಥದ್ದು. ಯಾಕೆ ಅಂತಂದ್ರೆ ಒಂದು ಕಡೆ ಸುಮಲತಾ ಅವರ ಬೆನ್ನಿಗೆ ಕಳೆದ ಚುನಾವಣೆಯಲ್ಲಿ ನಿಂತಿದ್ದಂತಹ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಇದೀಗ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಒಂದು ಕಡೆ ದರ್ಶನ್ ರವರು ಕೂಡ ಹೇಳಿದ್ರು. ಅಂದ್ರೆ ಸುಮಲತಾ ಅವರು ಏನ್ ಹೇಳ್ತಾರೆ ಅಂದ್ರೆ ಅಮ್ಮ ಅಂತಾನೆ ಅವರನ್ನ ಸಂಬೋಧಿಸಿ ಆ ರೀತಿಯ ಮಾತುಗಳನ್ನ ಹೇಳಿದ್ರು. ಆ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ದ್ವಂದ್ವ ನಿಲುವುಗಳಿಂದ ಒಂದಷ್ಟು ಗೊಂದಲ ಇದೀಗ ಅವರ ಆಪ್ತರು ಅಭಿಮಾನಿಗಳಲ್ಲಿ ಕೂಡ ಮೂಡಿರುವಂತದ್ದು. ಇದು ಎಲ್ಲ ಒಂದು ಕಡೆ ಅಂದ್ರೆ ಅವರ ಏನು ಬೆಂಬಲಿಗರಿದ್ದಾರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ನಿಲ್ತಾರ ಅಥವಾ ಮೈತ್ರಿ ಅಭ್ಯರ್ಥಿ ಪರವಾಗಿ ಅಂದ್ರೆ ಸುಮಲತಾ ಅವರ ನಿರ್ಧಾರದಂತೆ ಮೈತ್ರಿ ಅಭ್ಯರ್ಥಿ ಪರ ನಿಲ್ತಾರ ಅಥವಾ ಸುಮಲತಾ ಅವರು ಮುಂದೆ ಏನಾದರೂ ಮೈತ್ರಿ ಅಭ್ಯರ್ಥಿ ಪರ ಕ್ಯಾಂಪೇನ್ ಮಾಡ್ತಾರ? ಹಲವಾರು ಪ್ರಶ್ನೆಗಳು ಕೂಡ ಉದ್ಭವ ಆಗಿರುವಂತದ್ದು. ಸದ್ಯ ಸಂಸದೆ ಸುಮಲತಾ ಅವರ ನಡೆಯಿಂದ ಬಹಳಷ್ಟು ಗೊಂದಲ ಮೂಡಿದೆ. ಒಂದು ಕಡೆ ಚರ್ಚೆಯೂ ಕೂಡ ಆಗ್ತಾ ಇರುವಂತದ್ದು. ಅಂದ್ರೆ ದರ್ಶನ್ ಏನು ಕಾಂಗ್ರೆಸ್ ಅಭ್ಯರ್ಥಿ ಪರ ಕ್ಯಾಂಪೇನ್ ಅನ್ನ ಮಾಡ್ತಾರೆ, ಅದರ ಹಿಂದೆ ಸುಮಲತಾ ಅವರ ಒಂದು ಮಾತು ಕೂಡ ಇದೆಯಾ, ಸೂಚನೆ ಇದೆಯಾ ಎಂಬ ಒಂದು ಚರ್ಚೆಯೂ ಕೂಡ ಆಗ್ತಾ ಇರುವಂತದ್ದು. ಅದಕ್ಕೆಲ್ಲವೂ ಕೂಡ ಸುಮಲತಾ ಅವರೇ ಉತ್ತರವನ್ನು ಕೊಡಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಕೆಲವೇ ದಿನಗಳು ಮತದಾನಕ್ಕೆ ಬಾಕಿ ಇದೆ. ಈ ನಿಟ್ಟಿನಲ್ಲಿ ಈಗಲಾದ್ರೂ ಮೈತ್ರಿ ಅಭ್ಯರ್ಥಿ ಪರವಾಗಿ ಅವರು ಪ್ರಚಾರಕ್ಕೆ ಬರ್ತಾರಾ ಇಲ್ವಾ ಎಂಬುದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಸಭಾ. ರೈಟ್ ನಂದೀಶ್, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.